ಹಾಯ್ ಗೈಸ್, ನೋಡಿ ನಾವು ಮನೆಗೆ ಪೇಂಟ್ ಹೊಡ್ಸೋಣ ಅಂತ, ಮನೆ ಚೇಂಜ್ ಮಾಡಿಸೋಣ ಅಂತ ಮಾಡ್ತಾಯಿದ್ದಾರೆ. ಎಲ್ಲನೂ ಎತ್ತಿ ನನ್ನ ಮಕ್ಳಿಗೆ ಕ್ಲೀನ್ ಮಾಡಿರೋದು. ಇಲ್ಲಿ ನೋಡಿ, ಇವಾಗ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಸ್ಟಾರ್ಟ್ ಮಾಡ್ಕೊಬೇಕು. ಆಚೆ ಕಡೆ ಎಲ್ಲ ಇಟ್ಟಿದ್ದಾರೆ ತೆಗೆದು, ಈ ಥರ ಗೋಡೆ ಎಲ್ಲ ಈ ಥರ ಕಿತ್ತಾಕಿ ಎಲ್ಲ ಮಾಡಿದ್ರು. ಡಿಸೈನ್ ಎಲ್ಲ ಬಿಟ್ಟು ಅದೆಲ್ಲ ಅವ್ರು ಕಿತ್ತಾಕಿರೋದೆಲ್ಲ ಚೇರು ಗೀರು ಹಾಕಿ ಆಗಿರೋದು. ಆ ಥರ ಅದೆಲ್ಲ ಬರ್ದಿರೋದು, ಗೀಜಿರೋದು ಇಲ್ಲಿ ಈ ಥರ ಎಲ್ಲ ಮಾಡಿದರು ಗೈಸ್. ಇವಾಗೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಫೋನ್ ಕೇಳಿದ್ರೆ ಅವರು ಬೈತಾರೆ. ಯಾರು ಮಕ್ಕಳು ಫೋನ್ ನೋಡಬಾರ್ದು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡೋದೆ. ಈಗ ಐತೆ ಹೆಂಗೈತೆ? ಸುಮ್ಮನೆ ಆಯಿತು, ಊಟ ಮಾಡು. ನಾವೇನು ಮಾಡ್ತಾಯಿದ್ದೀವಿ ಹೇಳು? ಮನೆಯೆಲ್ಲ ಯಾಕೆ ಕ್ಲೀನ್ ಮಾಡಿದ್ವಿ? ನಾನು, ನಮ್ಮಪ್ಪ, ನಮ್ಮ ಅಣ್ಣ, ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಪೇಂಟಿಂಗ್ ಪೇಂಟಿಂಗ್ ಕುಡಿತಾರೆ. ಇದೆಲ್ಲ ಮಾಡಿರೋರು ಯಾರು? ನೀವೇ. ಈ ಥರ ಎಲ್ಲ ಗೀಜಿ ಪೆನ್ಸಿಲಲ್ಲೆಲ್ಲ ಗೀಜಿ ಮೇಲೆ ಏನು ಗೀಜಬಾರ್ದು. ಈ ಥರ ಎಲ್ಲ ಚಿತ್ರ ಏನು ಬಿಡ್ಸಂಗಿಲ್ಲ. ಹಾಂ, ನೆಮ್ಮದಿ ಸಿಗಿಸ್ತದೆ. ಆಮೇಲೆ ಅಪ್ಪ ಬಾವುಟ ಏನೇನೋ ಬಿಡ್ಸಿ ಮಡಗಿದ್ದೀರಲ್ಲ, ಇಮೇಲೆ ಏನು ಮಾಡೋಂಗಿಲ್ಲ. ಈ ಮನೆ ಹಬ್ಬ ಈ ಮನೆ ಈ ಮಟ್ಟ ಇರೋ ಮನೆ ಈಗ ನೀಟ್ ಮಾಡಿದ್ದೆ. ಇಲ್ಲಿ ನೋಡಿ, ಆಚೆ ಕಡೆ ಎಲ್ಲ ತುಂಬಿದ್ವಿ. ಇಷ್ಟೊಂದು ಐಟಮ್ ಅವೆ ನಮ್ಮ ಮನೇಲಿ ಅಂತ ಗೊತ್ತೇ ಇಲ್ಲ ನನಗೆ. ಏನು ತಗೊಳ್ದೇ ಹೋದ್ರು ಇಷ್ಟ ಐಟಮ್ ಅವೆ. ಇನ್ನೇನಾದ್ರು ತಗೊಂಡು ಇಟ್ಕೊಂಡ್ರೆ ಬೇರೆ ಗತಿ. ಈಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಇವಾಗೆಲ್ಲ ರೆಡಿ ಮಾಡಿ ಮೇಲೆಲ್ಲ ನೋಡಿ, ಮೇಲೆಲ್ಲ ಅದು ನೀರು ನಿಂತು ಅದೇ ಉದುರ್ತಾಯಿತು. ಸೊ ಅದಕ್ಕೆಲ್ಲ ಪೇಂಟ್ ಮಾಡಿಸೋಣ ಅಂತ ಇದು ಮಾಡಿದ್ವಿ ಗೈಸ್. 1 ವರ್ಷದಿಂದ ಆಯಿತು ತಿನ್ನಪ್ಪ. 1 ವರ್ಷದಿಂದ ನಿಮ್ಮ ಅಪ್ಪ ಸತತ ಎಷ್ಟು ವರ್ಷದಿಂದ ಪ್ರಯತ್ನ ಪಡಿತ್ತು? ಹಾಂ, 2-3 ವರ್ಷದಿಂದ. ಅಲೋ, ಎಷ್ಟು ವರ್ಷದಿಂದ ಪೇಂಟ್ ಹೊಡೋಕ್ಕೆ ಪ್ರಯತ್ನ? ಹೋದ ವರ್ಷ ಬೇಸಿಗೆ ರಜದಲ್ಲಿ ಪ್ರಯತ್ನ ಮಾಡಿದ್ದೆ ತಾನೇ ನಾವು? ಹಾಂ, ಅದೇ ಬೇಸಿಗೆ ರಜದಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡು ಮಾಡಿಸ್ಲಿಲ್ಲ. ಈಗ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ ಫೈನಲಿ. ವರ್ಷದಿಂದ ಮಾಡ್ಸೋಕ್ಕೆ ನೀನು ಜಾಸ್ತಿ ಮಾತಾಡ್ತೀಯ ಅಂತ ಮಾತಾಡಲ್ಲ. ನೀನೇ ಎಲ್ಲ ಮಾತಾಡ್ತೀಯಲ್ಲ, ಇನ್ನೇನು ಈಗ ಆಯ್ತು. ಆಯ್ತು ಗೈಸ್, ನಾನು ಕಾಣ್ತಾ ಇದ್ದೀನಿ, ನೀನು ಕಾಣ್ತಾ ಇದ್ದೀನ? ಮತ್ತೆ ಆಯ್ತು, ತಿನ್ಕೊ. ಇವಾಗ 7:35. ಸೊ ಅದಕ್ಕೆ ಪೇಂಟ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳೆಲ್ಲ ಊಟ ಮಾಡೋಕ್ಕಾಗಲ್ಲ ಅಂತ ಬೆಳಗ್ಗೆನೇ ಎದ್ದು ಮಾಡಿಬಿಟ್ಟಿದ್ದೀನಿ. ಮೊಟ್ಟೆನ ಹುರಿದು ಹಾಗೆ ಬಿಟ್ಟಿದೆ ಪಲಾವ್ ಒಳಗಡೆ. ಚೆನ್ನಾಗಿದೆ ಅಂತಾರೆ ಮಕ್ಕಳೆಲ್ಲ. ನಿಮ್ಗೆ ಚೆನ್ನಾಗಿದೆಯಾ? ಮೊಟ್ಟೆ ಹಸಿ ಇಲ್ಲ ಅಲ್ಲ, ಬೆಂದಿರುತ್ತಲ್ಲ. ಸರಿ ಗೈಸ್, ಊಟ ಮಾಡುವ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಮ್ಮನೆ ಪೇಂಟ್ ಹೊಡೆಯೋದೇ ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಲ್ಲೊಬ್ಬ ಅವನೇ, ಇವ್ನ ಕೈ ಅಂತೂ ನಿಜವಾಗ್ಲೂ ಸುಮ್ಮನೆ ಇರೋದೇ ಇಲ್ಲ ಗೈಸ್. ಇವನೇ ಬೇಕಾದ್ರೆ ಎಲ್ಲ ತೆಗೆದುಬಿಟ್ಟು ಪೇಂಟ್ ಮಾಡಿ ಕೊಟ್ಬಿಡ್ತಾನೆ. ಅಲ್ಲೇನಪ್ಪ, ಸುಮ್ಮನೆ ನಾವು ಇಷ್ಟು ವರ್ಷ ಕಾದಿದ್ದು ವೇಸ್ಟ್ ಆಯಿತು. 1 ವರ್ಷ ಸುಮ್ಮನೆ ಬಿಡ. ಇಲ್ಲೋಡು, ಸಾಕು ತೆಗಿಯೋ. ಜಾಸ್ತಿ ಗೋಡೆ ಸ್ಕ್ರಾಪ್ ಮಾಡಿಬಿಟ್ಟಿಯೋ, ಸುಮ್ಮನೆ ತೆಗಿಯೋ. ಮಗ ಗಿಡಗಳು ನೆಟ್ಟಿದಂಗೆ ಗೊತ್ತಾ, ಅದಷ್ಟು ಮಾತ್ರ ಜಾಗ ಬಿಟ್ಬಿಟ್ಟು ಇನ್ನೆಲ್ಲ ತುಂಬಿಕ್ಕಿದ್ದೀವಿ ಇಲ್ಲಿ. ಇದು ಬಟರ್ಫ್ರೂಟ್ ಗಿಡ, ಅದು ಚಿಯಾ ಸೀಡ್ಸ್ ಗಿಡ. ನಾನು ಬರಲ್ಲ ಅಂದ್ಕೊಂಡಿದ್ದೆ, ಬಂದ್ಬಿಟ್ಟು ಲೀಫ್ ಹೆಂಗೆ ಬರುತ್ತೆ ಅಂತ ನೋಡಬೇಕು.
ನೋಡಿ ನಮ್ಮ ಮನೇಲಿ ಒಬ್ಬ ಪೇಂಟ್ ಮಾಡೋರಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಇವರು ಹೆಸರು ಪವನ್ ಕುಮಾರ್ ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಎಲ್ಲ ನೀಟಾಗಿ ಪೇಂಟ್ ಎಲ್ಲನೇ ಮಾಡಿಕೊಡ್ತಾರೆ. ಹಾಂ ಪವನ ಹೆಂಗದ ಡಿಸೈನು ಪವನ? ಒಂಥರ ಸಖತ್ತಾಗಿದೆ ಹೌಸ್. ಔಟ್ಸೈಡ್ ಬ್ಯಾಕ್ಗ್ರೌಂಡ್ ಪ್ಯಾಚ್ ಮಕ್ಕಳು ಫ್ಲವರ್ ಡಿಸೈನ್ಸ್ ಎಲ್ಲ ಮಾಡಿದ್ದು ಒಟ್ಟೋಗ್ತಾ ಇದೆ. ಎಲ್ಲೋಗಿದೆ ಬೀದಿ ಸುತ್ತಕ್ಕೆ? ಮೊನ್ನೆ ಸುಟ್ಕೊಂಡು ಪಟ್ಟಿ ಹೊಡೆದಿರೋದು. ಏನಾರ ಗೀಜ್ಬೇಕು, ನಿನ್ನ ಬೆನ್ನು ಮುರಿದೋಯ್ತಾವ ಮೇಲೆ ದಚ್ಚು. ತೆಗಿಬೇಡ, ತೆಗಿಯ. ಬಿಡೋ, ತೆಗಿಬೇಡ. ಅದಿನ್ನೂ ಹಾಕು, ಕ್ಯಾಪ್ ಹಾಕು. ನೀನೇನು ಮಾತಾಡ, ಸಾಕು ಮಾಡಿ. ಪರ್ಸಲ್ಲ ಅದು. ಪೇಂಟ್ ಈಗ ತಾನೇ ಮಾಡಿದಾರೆ, ಸುಮ್ಮನೆ ಮಾಡ್ಕೋ. ಅದೆಲ್ಲ ಪಟ್ಟಿ ಬಿಟ್ಟಿರೋದು, ಸುಮ್ಮನಿರಾ ದರ್ಶನ್. ಪಟ್ಟಿ ಬಳ್ತಿದ್ದಾರಪ್ಪ ಎಲ್ಲ ಕಡೆ. ನಿನ್ಗೇನದು ಅರ್ಥ ಆಗ್ತಾ ಇಲ್ವಾ? ಅಲ್ಲಿ ಅದ್ರಲ್ಲಿ ಮಾಡೋದಲ್ಲ ಕಣ ಅದು ದಚ್ಚು. ಹುಟ್ಟಿ ತೀಟ ನನ್ನ ಮಗ ಕೈಸನು. ಯಪ್ಪ ದೇವ್ರೆ, ಏನೇನಾರ ಮಾಡಿಬಿಡ್ತಾನೆ. ಆಮೇಲೆ ಇವನು ಸ್ವಲ್ಪ ಇವಾಗ ಗಂಟ ಹುಷಾರಾಗಿ ನೋಡ್ಕೋಬೇಕು ಅವನ್ನ. ಗಾಯ್ಸ್, ನನ್ನ ಹೆಸರು ಬರೆಯವ ಗಾಯ್ಸ್. ಸುಂದಿರ ಯಾಕೋ ಗುಡಿಸ್ತೀಯಾ? ಇನ್ನ ಹುಟ್ಟು ತೀಟೆ ನನ್ನ ಮಗ ಇವನು. ನಡಿಯೋ ಹೋಗ. ಕೈ ತೊಳ್ದ್ಮೇಲೆ ಪರ್ಲೆ ಹಾಕೊಂಡ್ಬಿಡ್ತೆ. ಹೊಟ್ಟೆ ಸುಸ್ತಾಗೋಯ್ತಾರೆ. ಹೊಟ್ಟೆ ಹಸಿದಾರೆ ಕಣ, ಹೊಟ್ಟೆ ಬುಡ. ಏನು ಮಾಡಬೇಡ, ಕೈ ತೊಳ್ಕೊ ಬರೋಗ. ಊಟ ಕೊಡ್ತೀನಿ ಹೋಗ. ಮತ್ತೆ ಪೇಂಟ್ ಮಾಡ್ಕೊಂಡಿದ್ದಿಲ್ಲಪ್ಪ ಬಿಡು. ಮನೆಯವ್ರನ್ನ ಊಟಕ್ಕೆ ಕಳ್ಸೋಕ್ಕೆ ಅಂತ ಬಂದೆ. ಹೊಟ್ಟೆ ಸಿತಾಯ್ತು ಗೈಸ್, ಅದಕ್ಕೆ ನ್ಯೂಟ್ರಿ ಚಾಯ್ಸ್ ತೊಗೊಂಡು ತಿನ್ನುವ ಅಂತ ತಿಂತಾಯಿದ್ದೀನಿ ನಮ್ಮ ಶಾಪಲ್ಲಿ ಕೂತ್ಕೊಂಡು. ಕರೆಂಟ್ ಬೇರೆ ಹೊಂಟೋಯ್ತು. ಅವರು ಊಟಕ್ಕೆ ಹೋದ್ರೆ ಅದಕ್ಕೆ ನಮ್ಮ ಮನೆಯವ್ರು ಬೆಳಗ್ಗೆನೇ ಎಗ್ಗದ್ದು ಬಿರಿಯಾನಿ ಮಾಡಿದ್ದಲ್ಲ, ಸೊ ಅದು ತಿನ್ಕೊಳ್ಳಿ ಅಂದ್ಬಿಟ್ಟು ನಾನು ಇದೊಂದು ಬಂದೆ ಇಲ್ಲಿಗೆ. ಅವ್ರು ಊಟ ಮಾಡ್ಕೊಂಡು ಬರ್ತಾರೆ. ಇವಳು ಬೇರೆ ಅಡ್ಡಕ್ಕೆ ಬಂದ್ಬಿಟ್ಟ ಇಲ್ಲಿ. ಬಾರ ಸೈಡ್ಗೆ. ಫಸ್ಟ್ಗಿಂತ ಈಗ ಎಷ್ಟು ಬೆಟರ್ ಅಂದರೆ ಬೆಟರ್. ಸುಮಾರಾಗಿ ಅಂತೆಲ್ಲ ಅವಾಗೆಲ್ಲ ಹೆಂಗಾಗಿತ್ತು, ಗೋಡೆ ಎಲ್ಲ ಕಿತ್ತೋಗಿ ಡ್ಯಾಮೇಜ್ ಆದಂಗೆ ಆಗಿತ್ತು. ಈಗ ಹೊಸ ಪರವಾಗಿಲ್ಲ. ಕಿಟಕಿಗೆ ತಂದಿದ್ಯಾ ಪೇಂಟು? ಅದೇನಿಲ್ಲ, ಡಬ್ಬ ಬರ್ತದೆ ಕಣಪ್ಪ. 1 ಲೀಟ್ರ್ ಡಬ್ಬ ಸಾಕು. ಬೇಡ ಬಿಡು ಸಂತು, ಸುಮ್ಮನೆ ನೀಟಾಗಿ ಆಗುತ್ತೆ ನೋಡಿ. ನೀವೆಲ್ಲ ಇದೇ ನಾವು ಯೂಸೇ ಮಾಡ್ತೀವಿ, ತೆಗಿಯೋದೇ ಇಲ್ಲ. ಸ್ಕ್ರೀನ್ ಹಾಕ್ಸ್ಬೇಕು ಇಲ್ಗೊಂದ. ಸ್ಕ್ರೀನ್ ಹಾಕ್ಬಿಟ್ಟು ಅಣ್ಣ ಏನಂತ ಗೊತ್ತಾ, ಕುಬೇರನ ಮೂಲೆ ನೀವು ಇಲ್ಲೇ ಮಲ್ಕೋಬೇಕು ಅಂತ ಇದ್ರು. ಕುಬೇರನ ಮೂಲೆ ಇದು, ನೀವು ಇಲ್ಲೇ ಮಲ್ಕೊಳ್ಳಿ ಅಂತ ಇದ್ರು. ಅದೇ ಪೇಂಟ್ ಹೊಡೆಯೋರು. ನಿಮ್ಗೆ ಒಂದ್ಸಲ ಹೇಳಿದ್ರೆ ಕಿವಿನೂ ಕೇಳೋದಿಲ್ಲ. ಮತ್ತೆ ತಿರ್ಗಾ ಅದನ್ನೇ ಕೇಳ್ತಿರ್ತೀಯ. ನೀನು ಕೇಳೋಲ್ಲ, ನಾನೇನು ಕೇಳಲ್ಲ. ಕುಬೇರನ ಮೂಲೆ ಅಂದರೆ ಇದಕ್ಕೆ ಎಲ್ಲ ಇಟ್ಟಿರೋದು ಏನಕ್ಕೆ? ಕುಬೇರನ ಮೂಲೆ ಡಿಂಟ್ ಬೆಳೆದವರು ಇದೆಲ್ಲ ಇಟ್ಟಿರೋದು ಏನಕ್ಕೆ ಅಂದರೆ ಕುಬೇರನ ಮೂಲೆ ಮನಿಕೊಳ್ಳಿ ಅಂತ ಇಟ್ಟಿರೋದು ಕಮ್ಮ. ಇದೆಲ್ಲ ಮಾಡಿರೋದೆಲ್ಲನ ನೀನು ನನ್ನ ಕತ್ಲೆ ನಾನು ಬಿಡಬೇಕು, ನನಗೆ ಏನೋ ಬೇಕು ನಂಗೆ ಆಡ್ತಿಲ್ಲ. ಅರ್ಥ ಆಯ್ತಾ? ಈಗ ಆವಾಗ ಚೆನ್ನಾಗಿರ್ಲಿಲ್ಲ, ಈಗ ನೀಟಾಗದಲ್ಲ. ಆಮೇಲೆ ಕುಬೇರನ ಮೇಲೆ ಮಡಗಬೇಕು ಬೀರ ಅಂದ್ಬಿಟ್ಟು ಅಣ್ಣನ ತಾನೇ ಮಡಗಿಸಿದ್ದು.
ಅಲ್ಲ ನಾನು ಮಾಡಕ್ಕೆ ಸಿದ್ದುಕೊಂಡು ನಡಿಯೋ ಅಣ್ಣ ಅಲ್ಲ ಕಣಂತ ನೀನು ತೊಗೊಂಡೋಗಿ ಆ ರೂಮಲ್ಲಿ ಮಡಿಕೊಂಡಿದ್ದೆ ನಾನು ಹೇಳಿ ಇಲ್ಲ ಅದೇ ರೂಮಲ್ಲಿಂದ ಮಡಿಕೊಳ್ದ್ರೆ ಪರವಾಗಿಲ್ಲ ಅಂತ ಇಟ್ಸಿದ್ದು ಕಣಂತ ಅಮ್ಮ ಆಯಿತು ಮಾದೇವಮ್ಮ ಅವಾಗದು ಅಮ್ಮನೂ ಅದೇ ಅಂದಿದ್ದು ಕಣಂತ ಕುಬೇರ ಮೇಲೆ ಮನೆ ಕಬೇಕು ಅಂತ ಅದಕ್ಕೆ ಮಾಡ್ಸಿರೋದಿಲ್ಲ ಇದು ಮ್ಯಾಟ್ ಹಾಕೋದು ಇವೆಲ್ಲ ಡೈನಿಂಗ್ ಟೇಬಲ್ಗಳು ಇವೆಲ್ಲ ನೀಟಾಗಿ ಮಾಡಿಸಿರೋದು ಈಗ ಫಿಟ್ ಮಾಡೋದು ಮಂಚನ ಅದಕ್ಕೆ ನಂಗೆ ಹಂಗೆ ಅನ್ಸುತ್ತೆ ಅಷ್ಟೇ ಈಗ ನೋಡಿ ಹೆಂಗೆ ಕಾಣಿಸ್ತದೆ ಆವಾಗ ಹೆಂಗಿತ್ತು ಅಲ್ವಾ ಹಬ್ಬ ಹೇಳ್ತೀವಿ ಮತ್ತೆ ಇನ್ನೂ ಇದೆಲ್ಲ ಇನ್ನೊಂದು ಫೋಟೋ ಹೊಡಿಬೇಕಾ ಇಲ್ಲ ಹೊಡೆದವ್ರೆ ಒಂದೇ ಫೋಟೋ ಹೊಡೆಯೋದು ಇಲ್ಲ 2 ಕೋಟ ಹೌದಾ ಇದು ಪ್ಯಾಚ್ ಮಾಡಿದ್ರಲ್ಲ ಚೆನ್ನಾಗಿ ಬಂದದಾ ಮೊದಲಿಗಿಂತ ಬೆಟರಾಗಿ ಬಂದದೆ ಏನಪ್ಪ ನೀಟಾಗಿ ಪೇಂಟ್ ಮಾಡ್ತಾರೆ ಇನ್ನೇನು ಬೆಟರ್ ಮಾಡಿದ್ರೆ ಇನ್ನೇನು ಮಾಡೋದಿಲ್ಲ ಕಿಟಕಿಗೆಲ್ಲ ನೀಟಾಗಿ ಹೊಡ್ಸಿದ್ರೆ ಆಮೇಲೆ ಇರೋದು ನಮಗೆ ಹಬ್ಬ ಎಲ್ಲ ತೊಳ್ದು ಕಿಟಕಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು ಯಾವಾಗ ನಾಳೆಗೆ ನಿಮ್ಮ ರೈಸ್ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ ಪೇಂಟ್ ಎಲ್ಲ ಹೊಡೆದು ಆಚೆಲ್ಲ ಇತ್ತು ಧೂಳೆಲ್ಲ ಆಗಿತ್ತು ಸೊ ಕಿಚನಲ್ಲಿ ಅದಕ್ಕೆ ಅಡುಗೆ ಮಾಡಲಿಲ್ಲ ನೋಡೋರು ಆಚೆನೇ ತಿನ್ಕೊಂಬರೋಲ್ಲ ಬಿಡು ಅಂತಂದ್ರು ಸರಿ ಅಂದ್ಬಿಟ್ಟು ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ ರೈಸ್ ಮನೆಗೆ ಎಲ್ಲಿ ಬರ್ತೀನಿ ಅಂತ ತೋರಿಸ್ತೀನಿ. ಎಲ್ಲ ಇದು ನೋಡಿ ಈರುಳ್ಳಿ ಸೌತೆಕಾಯಿನೂ ಬಿಡ್ತಾಯಿಲ್ಲ ಕಾಯ್ತಾ ಇರ್ತಾರೆ ಮಾತ್ರ ಹಬ್ಬ ದೇವ್ರೆ ಹಾಂ ಅದೇ ಅವ್ರ ಥರ ಗಂಟ ಏನು ಸುಮ್ಮನೆ ಇರೋದಿಲ್ಲ ಮಾತ್ರ ಇವರು ಸುಮ್ಮನಿರ ಊಟಕ್ಕೆ ನೆಂಚ್ಕೊಳಕ್ಕಿರಲಿ ನೀವೇ ಇನ್ನೊಂದ್ಸಲ ಕೊಡಲ್ಲ ಕಣ ಅವರು ನೀನು ತಾತ ತಿಂತಾರು ಕೊಡ್ತಾ ಇರ್ತಾರೆ ನಿನಗೆ ತಗೊಳ್ಳೋ ತಂದರು ಚಿಕನ್ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಪೀಸ್ ಶೇರ್ ಮಾಡಿಕೊಂಡು ತಿಂತಾ ಇದ್ದೀವಿ ಚಿಕನ್ ರೋಲ್ ತರಿಸ್ಕೊಂಡ್ರೆ ವಯಸ್ಸು ನಾನು ಒಂದ್ಸಲ ಫಸ್ಟ್ ಟೈಮ್ ತಿಂತಾ ಇರೋದು ನಾನು ಒಂದ್ಸಲ ತಿಂದೇ ಇಲ್ಲ ಈ ಥರ ರೋಲು ಹೆಂಗೆ ತಿಂತಾರೆ ನೋಡಿದ್ರೆ ಒಂಥರ ಆಯ್ತು ನನಗಿದ ಬೇಡ ಅಂದ್ರೆ ನಾನು ಕೂಡ ಯವ್ವ ನಿಂತು ಓಸತಿ ನಿಧಾನ ತಿನ್ನೋ ದಚ್ಚು ನಿಧಾನ ತಿನ್ನು ಸ್ವಲ್ಪ ನಿಂತಿದ್ದೀರೋ ನನಗೂ ಫಸ್ಟ್ ಟೈಮ್ ಪಾತ್ರೆ ಕಾಣ್ತು ಆಮೇಲೆ ಟೇಸ್ಟ್ ಗೊತ್ತು ತಿಂತಾ ಇದೆ ಸುತ್ತ ಅರಿಯಪ್ಪ ಸುಮ್ಮನೆ ಅದೇ ಬರುತ್ತೆ ಸ್ವಲ್ಪ ನಡ್ಕೊಂಡು ತಿನ್ನೋದು ಸುತ್ತ ಪೇಪರ್ ಅದಲ್ಲ ಸಾಟರ್ಡೆ ಅಪ್ಪನವರು ತಿಂತಿದ್ದೆ ಇಟ್ಕೊಂಡ್ರು ವಾಮನ್ ಗೇಮರ್ ಮಾಡಿ ಏನು ಬಟರ್ ರೊಟ್ಟಿ ಅದೇನು ಬಟರ್ ಚಿಕನ್ ಅದು ಬಟರ್ ರೋಟಿ ಮತ್ತು ಬಟರ್ ಚಿಕನ್ ಹಾಕಪ್ಪ ಸ್ವಲ್ಪ ಚಿಕನ್ ಹಪ್ಪಳ ಓಕೆ
ಬೌಲ್ ನೋಡುವ ಅಷ್ಟು ದಪ್ಪ ಕಾಣ್ತದೆ, ಒಳಗಡೆ ಜಾಸ್ತಿ ಫಿಲ್ಲಿಂಗೇ ಇಲ್ಲ. ಚೆನ್ನಾಗಿದಾ? ಹೌದಾ, ಸರಿ ಆಯ್ತು.